ನಾನು ಅದಕ್ಕೆ ಅವನ್ನ ಒಳ್ಳೆ ರೀತಿಯಲ್ಲೇ ಮಾತಾಡಿಸ್ಕೊಂಡು ಆಯಿತು, ದುಡ್ಡೇ ಅಲ್ವಾ, ದುಡ್ಡು ಏನು ದುಡ್ಡಿದೆಲ್ಲ ಕೊಡೋಣ, ಆದರೆ ನನ್ನ ಹತ್ರ ಈಗ ಇಲ್ಲಿ ಎಲ್ಲಿಂದ ಕ್ಯಾಶ್ ಬರ್ತದೆ, ಬೆಳಗ್ಗೆ ಬ್ಯಾಂಕ್ ಓಪನ್ ಆದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಬೇಕೋ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ, ಕ್ಯಾಶ್ ಬೇಕಾದರೆ ಬ್ಯಾಂಕಿಂದ ಡ್ರಾ ಮಾಡಿ ನಿಮಗೆ ಕೊಡಬೇಕಾಗ್ತದೆ ಅಂಥೇಳಿ ಅವ್ರದ್ದು ಫೋನ್ ನಂಬರ್ ಎಲ್ಲ ತೊಗೊಂಡು ಕ್ಯಾಶ್ ಡ್ರಾ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂಥೇಳಿ ಸೀದಾ ಹತ್ತಿವೆಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ನಮ್ಮ ಪೊಲೀಸ್ನವರು ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ಅಪರಾಧಿಗಳನ್ನ ಹಿಡಿದು, ಆಮೇಲೆ ಗೊತ್ತಾಗಿದ್ದೇನೆಂದರೆ ಅವ್ರು ಇಲ್ಲೇ ಎಡವನಹಳ್ಳಿ ಹತ್ರ ಎಲ್ಲೋ ಬಾಡಿಗೆ ಮನೆ ಮಾಡಿಕೊಂಡು ಸ್ಥಿತಿವಂತರ ಮನೆಗಳಿಗೆ ಹೊಂಚಾಕಬೇಕು ಅನ್ನುವಂಥ ಒಂದು ಇದರಲ್ಲಿ ಇಲ್ಲಿ ಬಂದು ಮನೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಇನ್ನು ಪೊಲೀಸ್ ತನಿಖೆ ಮುಂದುವರಿತಾ ಇದೆ. ಒಂದು ಕಾರು ಮತ್ತು ಒಂದು ಬೈಕನ್ನು ತಗೊಂಬಂದು ಅಡ್ಡ ಹಾಕಿ ಈ ರೀತಿಯನ್ನು ಮಾಡಿದ್ದಾರೆ. ಈಗ ಪೊಲೀಸು FIR ಆಗಿದೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸು ಕಸ್ಟಡಿಯಲ್ಲಿ ಇದ್ದಾರೆ. 4 ಜನ. ಸರ್, ಅಂದರೆ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಥವಾ ಕಿಟ್ಟ ಮಾಡಲಿಕ್ಕೆ ಅಂತ ಏನು ಹೇಳಿದ್ರು? ಅಂದರೆ ದುಡ್ಡು, ಇಷ್ಟು ದುಡ್ಡು ಕೊಟ್ಟರೆ ಬಿಡಿ, 10 ಕೋಟಿ ಕೊಟ್ಟರೆ ಬಿಡಿ. ಎಷ್ಟು ಕೋಟಿ ಕೊಡಿ ಬಿಡಿ ಅಂತ ಎಷ್ಟು ಬೈಕಲ್ಲಿ ಬಂದಿದ್ದು, ಕಾರಲ್ಲಿ ಬಂದಿದ್ದು? ಒಂದು ಬೈಕು, ಒಂದು ಕಾರು. ಸರ್, ಇನ್ನೊಂದು ನೀವು ಪೊಲಿಟಿಕಲಲ್ಲಿ ಇದ್ರಿ ಮತ್ತು ಉದ್ಯಮಿ ಆಗಿದ್ದೀರಿ, ಬೇರೆ ಏನಾದರೂ ಉದ್ದೇಶ ಇದ್ದು ಬೇರೆ ಯಾರಾದರೂ ಇದು ಮಾಡಿರೋದು? ಅದೆಲ್ಲ ಪೊಲೀಸ್ ತನಿಖೆಯಿಂದ ಹೊರಗಡೆ ಬರಬೇಕು. ಈಗ ಕಾರ್ ಹತ್ತಿದ ತಕ್ಷಣ ಅವ್ರು ಏನಾದರೂ ನಿಮ್ಮನ್ನ ಅಸಾಲ್ಟ್ ಏನಾದರೂ ಮಾಡಿದ್ರೆ? ನನಗೇನು ಅಸಾಲ್ಟ್ ಮಾಡಿಲ್ಲ, ಗನ್ ತೋರಿಸಿದ್ರು. ಆದರೆ ಗನ್ನನ್ನು ನಾನು ಬಿಗಿ ಹೋಲ್ಡ್ ಮಾಡಿಕೊಂಡು ಒಂದು ಕೈಯಲ್ಲಿ ಗನ್ ಹೋಲ್ಡ್ ಮಾಡಿದೆ, ಇನ್ನೊಂದು ಕೈಯಲ್ಲಿ ಹಗ್ಗ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಗ್ಗನೂ ಬಿಟ್ಟಿಲ್ಲ ಅವ್ರು ಕಟ್ಟಲಿಕ್ಕೆ. ಸೊ ಅವ್ರನ್ನ ಯಾವ ರೀತಿ ನಾನು ಹ್ಯಾಂಡ್ಲ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ 4 ಜನ ಹ್ಯಾಂಡ್ಲ್ ಮಾಡಿ ಬೆಳಗ್ಗೆ 5 ಗಂಟೆ ತನಕ ಏನು ಮೈಯಲ್ಲಿ ಒಂದು ಸ್ಕ್ರಾಚ್ ಇಲ್ಲದೆ ಹ್ಯಾಂಡ್ಲ್ ಮಾಡಿ ಬೆಳಗ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಏನು ಮಾಸ್ಕ್ ಏನು ಹಾಕಿಲ್ಲ. ಅಂದರೆ ಜಿಗಳದಲ್ಲಿ ಸೂರ್ಯ ಸಿಟಿ 3rd ಫೇಸಲ್ಲಿ ಡೆಡ್ ಎಂಡ್ ಇದೆ, ರೋಡ್ ಒಂದು ಎಡವನಹಳ್ಳಿಗೆ ಅಟ್ಯಾಚ್ ಆಗೋದು, ಅಲ್ಲಿ ತಗೊಂಡೋಗಿ ಬಿಟ್ಟರು ಬೆಳಗ್ಗೆ. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ನಾನು 10 ಗಂಟೆಗೆ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿ ನಿಮ್ಗೆ ಕೊಡ್ತೀನಿ ಅಂತೇಳಿ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಅದೆಲ್ಲ ಪೊಲೀಸ್ ತನಿಖೆಯಿಂದ ಬರಬೇಕು. ಸರ್, ಈಗ ಮಾತುಕತೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾವ ಏಜಿನ ಹುಡುಗರು ಇರ್ಬೋದು ಸರ್? ಎಲ್ಲ ಒಂದು 27ರಿಂದ 32 ವಯಸ್ಸು. ಅಂದರೆ ನೀವು ಅಷ್ಟೊತ್ತಿಗೆ ಬರ್ತೀರಿ ಅಂತೇಳಿ ಮುಂಚೆ ಹೆಂಗೆ ಹಾಕಿದ್ರು? ಅಂದರೆ ಸುಮಾರು ಅಂದರೆ ಅವರು ಕಾದಿದ್ದಾರೆ, ಎಲ್ಲ ಫಾಲೋ ಮಾಡಿದ್ದಾರೆ. ಪ್ರತಿನಿತ್ಯ 12 ಗಂಟೆಗೆ ಹೋಗೋದು? ಇಲ್ಲ, ಅವ್ರು ಸುಮಾರು ದಿವಸದಿಂದ ಇದು ಮಾಡಿದ್ರು. ನೆನ್ನೆ ಲೇಟಾಗಿ ಯಾರೋ ನಮಗೆ ಗೆಸ್ಟ್ ಬಂದಿದ್ದರು, ಜಿಮ್ ಎಕ್ವಿಪ್ಮೆಂಟ್ಗೆ ಇದು ಬೇಕು ಅಂತೇಳಿ ಯಾರನ್ನೋ ಕರೆದಿದ್ವಿ. ಅದು ಸ್ವಲ್ಪ ಊಟ ಗೀಟ ಹಾಕಿ ಲೇಟ್ ಆಯಿತು. ಸೊ ಮುಗಿಸ್ಕೊಂಡು ಬರುವಾಗ ನಂಬರ್ ಕೊಟ್ಟಿರೋದು ಫೋನ್ ನಂಬರ್ ಆನ್ ಇದೆಯಾ, ಸ್ವಿಚ್ ಆಫ್ ಆಗಿದೆ? ಯಾರ್ದು? ಆ ನಂಬರ್ ಅದರಿಂದನೇ ಪೊಲೀಸರು ಇಡ್ಲಿಕ್ಕೆ ಆಯ್ತಲ್ಲ. ಅಲ್ಲ, ಈಗ ಆನ್ ಇದೆಯಾ? ಗೊತ್ತಿಲ್ಲ. ಓಕೆ.